ಯಾಕೆ ಬೇಕಂತ ಕೊಟ್ರೆ, ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲದಿದ್ರೆ ಯಾಕೆ ಮಹಿಳಾ ಮೀಸಲಾತಿ ಕಾಂಗ್ರೆಸ್ ಮಾಡಿತ್ತು ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ರು? ನಾನು ಇತಿಹಾಸಕ್ಕೆ ಅಂಗೈ ಹುಂಡಿಗೆ ಕನ್ನಡಿ ಬೇಡ ರೀ. ನಾನು ಕಾಗೆ ಗುಬ್ಬಚ್ಚಿ ಕತೆ ಹೇಳ್ತಾ ಇಲ್ಲ. ಯಾರು ಖರ್ಗೆ ಅವರ ನಾಲ್ಗೇನು ಸರಿ ಇಲ್ಲ, ಅರ್ಥ ಆಯ್ತಲ್ಲ. ಅವರಂಗೆ ಕತೆ ಹೇಳಲಿಕ್ಕೆ ನನಗೆ ಬರಲ್ಲ, ಅವರಂಗೆ ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ. ನೀವು ಮಾಧ್ಯಮದಲ್ಲಿದ್ದೀರಿ, ನಾನು ಮಾತಾಡಿದ್ದು ಸುಳ್ಳಾಗಿದ್ರೆ ಇತಿಹಾಸ ತೆಗೆದು ನೋಡಿ, ಯಾವ ಯಾವ ಇಸಿಬಿಯಲ್ಲಿ ಯಾರು ಈ ಬಿಲ್ ಅನ್ನ ತಂದ್ರು ಅಂತ. ಅಟಲ್ ಜಿ ಅವರು 4 ಸಲ ತಂದ್ರು, UPA 1 ಸಲ. ಅದು 1 ಸಲ ತಂದು ಎಲ್ಲಿ ತನಕ ಲೋಕಸಭೆಗೂ ಎಂಟರ್ ಆಗಲಿಲ್ಲ ಆ ಬಿಲ್, ಹೌದಲ್ಲ. 96ಕ್ಕೆ ದೇವೇಗೌಡರು ತಂದ್ರು, ಏನಾಯ್ತು ಬಿಲ್? ಆದ್ರಿಂದ ಹರಿಕತೆ ಕತೆ ಕಾಗೆ ಗುಬ್ಬಚ್ಚಿ ಕತೆ ಕಾಲ ಹೋಯಿತು. ಮಹಿಳೆಯರು ಜಾಗೃತರಾಗಿದ್ದಾರೆ, ಈ ಸಮಾಜನು ಜಾಗೃತಿ ಆಗಿದೆ. ಇಂಥ ಕತೆಗಳನ್ನೆಲ್ಲ ಕಳೆದ ಬಾರಿ 40% ಹೇಳಿದಂಗೆಲ್ಲ ಈ ಬಾರಿ ಇವರು ಮಾತಾಡುದು. ಅದರಿಂದ ಮಾತಾಡುವಾಗ ಸಹ ನಾಲ್ಗೆನೂ ನೆಟ್ಟಗಿಲ್ಲ, ಆಚಾರನೇ ಇಲ್ಲ ನಾಲ್ಗೆಗೆ, ಇನ್ನೇನು ಮಾತಾಡ್ತಾರೆ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಕಾಂಗ್ರೆಸ್ನವರ ಸಬ್ಮಿಷನ್ ಕರ್ನಾಟಕನೇ ತಗೊಳ್ಳಿ ನೀವು. ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ ಒಂದಿತ್ತು, ಹೌದಾ? ಇವತ್ತು ಎಷ್ಟು ಮಾಡ್ತಾ ಇದ್ದಾರೆ? 5 ಮಹಾನಗರ ಪಾಲಿಕೆ. ಯಾಕೆ ಮಾಡ್ತಾ ಇದ್ದಾರೆ 5 ಮಹಾನಗರ ಪಾಲಿಕೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಹೌದಾ? ಜನಸಂಖ್ಯೆ ಜಾಸ್ತಿ ಆಗಿದೆ. 198 ವಾರ್ಡ್ ಇತ್ತು, ಇವತ್ತು 369 ವಾರ್ಡ್ ಆಗ್ತಾ ಉಂಟು. ನೀವು ಜನಸಂಖ್ಯೆ ಆಧಾರ ಬೆಳೆದಿದೆ, ದೊಡ್ಡದಾಗಿದೆ. ಕಾಂಗ್ರೆಸ್ ಸಿದ್ದರಾಮಣ್ಣ ಮಾಡ್ಬೋದು, DK ಕುಮಾರ್ ಮಾಡ್ಬೋದು, ಮೋದಿ ಮಾಡಬಾರ್ದು. ಇವತ್ತು 55 ಕೋಟಿ ಜನಸಂಖ್ಯೆಗೆ ಇದ್ದಂತ ಸೀಟು 140 ಕೋಟಿಗೆ ನೀವು ಹಾಕ್ತೀರಂತ ಆದ್ರೆ ಇವತ್ತು ಒಂದೊಂದು MP ನೀವು ಇದು ಮಾಡಿ. ದಕ್ಷಿಣ ಎಷ್ಟಿದೆ? 29 ಲಕ್ಷ ಇದೆ, 30 ಲಕ್ಷ ಇದೆ. ಉತ್ತರ ಭಾರತದಲ್ಲಿ ಕೆಲವು ಕಡೆ 40 ಲಕ್ಷ ಇದೆ, 50 ಲಕ್ಷ ಇದೆ ಒಂದೊಂದು MPಗೆ. ಎಲ್ಲಿರಿ ಕ್ಷೇತ್ರ ವಿಂಗಡಣೆ ಆಗದೆ ಅವರು ಅಷ್ಟು ಜನರಿಗೆ ನ್ಯಾಯ ಒದಗಿಸಲಿಕ್ಕೆ ಕೊಡ್ಲಿಕ್ಕೆ ಆಗುತ್ತೆ? ನಿಮ್ಗೆ BBMP 25-30 ಸಾವಿರದೊಳಗಡೆ ಬರಬೇಕು ಒಬ್ಬನಿಗೆ, ಅವರನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ನೀವು ಮಾಡಿದ್ರೆ ಸರಿ ಕ್ಷೇತ್ರ ವಿಂಗಡಣೆ, ಮೋದಿ ಮಾಡಿದ್ರೆ ತಪ್ಪು. ಜನಸಂಖ್ಯೆ ಜನಗಣತಿ ಮುಗ್ದ ಮೇಲೆನೆ ಮಾಡುದ್ರಿ. ಜನಗಣತಿ ಮುಗಿದ್ರೆ ದಕ್ಷಿಣ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ. ಜನಗಣತಿ ಆಧಾರದ ಮೇಲೆ ಸೀಟ್ ಬರುತ್ತೆ. ಸೀಟ್ ಬಂದಾಗ ನಮ್ಮ ಜನಸಂಖ್ಯೆ ಕಡಿಮೆ ಇರ್ತದೆ, ಉತ್ತರ ಭಾರತದ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ನೀರಿನ ಅವರು ಮಾಡ್ತಾರೆ ಏನ್ರಿ? ಅಂಗೈ ಹುಂಡಿಗೆ ಕನ್ನಡಿ ಬೇಕಾ? ಬುದ್ಧಿವಂತರಿದ್ದರಿ ಇವರು ಹೇಗೂ ಬೇಕಾದ್ರೆ. ಹಿಂದಿನ ಲಲ್ಲು ಪ್ರಸಾದ್ ಯಾದವ್ನ ಕಾಲ ಇಲ್ಲ ಈಗ, ಅರ್ಥ ಆಯ್ತಲ್ಲ. ತಮಟೆ ಓಡ್ಕೊಂಡು ಜನರಿಗೆ ಹೇಳ್ಬೇಕಂತ ಇಲ್ಲ. ನಿಮ್ಮಂತ ಬುದ್ಧಿವಂತ ಮಾಧ್ಯಮದಲ್ಲಿದ್ದಾರೆ, ಪ್ರಿಂಟ್ ಮೀಡಿಯಾ ಇದೆ, ಇಲೆಕ್ಟ್ರಾನಿಕ್ ಮೀಡಿಯಾ ಇದೆ, ವಾಟ್ಸಪ್ ಇದೆ, ಜನರಿಗೆ ಲಿಂಕ್ ಇದೆ. ಇವರು ಮಾಡಿದ ಅನ್ಯಾಯ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಇಡೀ ದಿನ ಟಿವಿಯಲ್ಲಿ ಬರ್ತಾ ಇದೆ. ಇದಕ್ಕಿಂತ ಬೆಳಕು ಕೊಡ್ಲಿಕ್ಕೆ ಯಾವ್ದಾಗುತ್ತೆ ರೀ? ಇದಕ್ಕಿಂತ ಒಳ್ಳೆ ನೋಡ್ರಿ, ನಿದ್ದೆ ಮಾಡುವವರನ್ನು ಎಬ್ಬಿಸಬಹುದು. ನಿದ್ದೆ ಮಾಡಿದಂಗೆ ನಟಿಸ್ತಾರಲ್ಲ, ಆಶೆ ಇಲ್ಲ ಅವ್ರಿಗೆ ಮಾಡುವ. ಆ ನಟಿಸುವವರನ್ನು ಎಬ್ಬಿಸ್ಲಿಕ್ಕೆ ಬಹಳ ಕಷ್ಟ. ಅವರನ್ನು ಯಾರು ಎಬ್ಬಿಸ್ಬೇಕಂದ್ರೆ ಮುಂದಿನ ಚುನಾವಣೆಯಲ್ಲಿ ಹೆಣ್ಮಕ್ಕಳೇ ಎಬ್ಬಿಸ್ಬೇಕು. ಅವರು ಯಾವ್ದ್ರಲ್ಲಿ ಕೊಟ್ಟು ಎಬ್ಬಿಸ್ಬೇಕು ಅಂತ ಯೋಚನೆ ಮಾಡಬೇಕು. ಅದೇ ಸರಿ, ಈಗ 540 850 ಇರ್ಬೋದು. ಜನಗಳಿಗೆ ನಾವು ಯಾವಾಗ ಮಹಿಳೆಗೆ ಅವರಿಗೆ ನಿಲ್ಲಿಸ್ತೀವಿ, ಇಲ್ಲ ಗಂಡನ ಸ್ಥಾನನ ಬಿಟ್ಕೊಡ್ತೀವಿ ಅಂದ್ರೆ MLA ಆದವರು, ನಾಯ್ತದೆ MLA MP ಆದವರು, ಅವರ ಸೊಸೆ ಮಗಳು ಅತ್ತೆ ಆ ರೀತಿ ಕೊಡ್ತಾ ಹೋಗ್ತಾರೆ. ಬಿಟ್ರೆ ಸಾಮಾನ್ಯ ಜನಸಾಮಾನ್ಯರಿಗೆಲ್ಲ ನಿಮ್ಮಂತವ್ರಿಗೆ ಕಾರ್ಯಕರ್ತರಿಗೂ ಸಿಗೋದಿಲ್ಲ. ಅದೇ ನಿಮ್ಮ ಒಂದು ಇಲ್ಲ ಸರಿ ಇದೆ, ನೀವು ಹೇಳಿದ ಕ್ವಶನ್ ಸರಿ ಇದೆ. 543ರಲ್ಲಿ ಕೊಟ್ರೆ ಅದೇ ಆಗುತ್ತೆ. 543ನಲ್ಲಿ ಕ್ಷೇತ್ರ ವಿಂಗಡಣೆ ಮಾಡಿದ್ರೆ ಲಲ್ಲು ಪ್ರಸಾದ್ನ ಬಗ್ಗೆ ಸಮಾಜವಾದಿ ಪಕ್ಷದ ಲೀಡರ್ನ ಬದಲು ಅವರ ಹೆಂಡತಿ ನಿಲ್ತಾರೆ. ಅದೇ ಸೀಟ್ ಜಾಸ್ತಿ ಹೊಸ ಕ್ಷೇತ್ರ ಬಂದಾಗ ಎಲ್ಲರಿಗೂ ಅವಕಾಶ ಆಗುತ್ತೆ, ಹೆಣ್ಮಕ್ಳಿಗೆ. ಬಿಜೆಪಿ ಅವರು ಅದಕ್ಕೆ ಇಟ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ, ಅದಕ್ಕಾಗಿ 850 ಅಂತ ಒತ್ತಾಯ ಮಾಡ್ತಾರೆ ಅಂತ. ಬಿಜೆಪಿ ಅವರು ಸಿದ್ಧ ಅಲ್ಲ. ಇದು ನೋಡ್ರಿ, ಮೊಸರಲ್ಲಿ ಕಲ್ಲು ಹುಡುಕುದು. ಆಗ ಅದಂತಂದ್ರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ ಅವರು. ಆಗ ತಂದಾಗ ಎಲ್ಲ ಸಾಮಾನ್ಯರಿಗೆ ಕೊಡಲಿಕ್ಕೆ ಆಗುದಿಲ್ಲ ಸೀಟ್, ಅರ್ಥ ಆಯ್ತಲ್ಲ. ಸಾಮಾನ್ಯರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಮಾಡಿದ್ರು. ಆಮೇಲೆ ಹೇಳ್ತಾರೆ ನೀವು ಬೇಕಾದ್ರೆ ಕೊಡಿ ಎಲ್ಲರಿಗೆ ಅಂತ ಒಂದು ಮಾತು ಹೇಳ್ತೀರಿ ನೀವು. ಯಾಕೆಂದ್ರೆ ನೀವು ಮೀಸಲಾತಿ ಯಾಕೆ ಬೇಕು? ಬಿಜೆಪಿಯವರೇ ಮಾಧ್ಯಮದ ಹತ್ರ ನಾನು ಕೇಳಿದ್ದೇನೆ, ಬಿಜೆಪಿಯವರೇ 33% ಕೊಡ್ಬೋದಲ್ಲ ಮಹಿಳೆಯರಿಗೆ ಅಂತ. ಸರ್, ನಮ್ಮ ಮುಂದೆ ನಿಲ್ಲುವವರು ಮಹಿಳೆ ಆದ್ರೆ ನಾವು ಒಂದು ಮಹಿಳೆ ಒಳಗೆ ಹೋಗ್ತಾರೆ, ನಮ್ಮ ಮುಂದೆ
ಪುರುಷ ನಿಂತ್ರೆ ಮೀಸಲಾತಿ ಬರದಿದ್ರೆ, ಒಂದು ವೇಳೆ ಮಹಿಳಾ ಸೋತ್ರ ಪುರುಷನೇ ರೀ ಒಳಗೆ ಹೋಗ್ತಾರೆ. ಯಾವ ಪಾರ್ಟಿ ಆಗಿ ಯಾವ ಪಾರ್ಟಿ ಕೊಟ್ಟರು ಮಹಿಳೆಯ ಮುಂದೆ ಮಹಿಳೆ ನಿಂತ್ರೆ ಒಬ್ಬಳ ಮಹಿಳೆನೇ ಒಳಗೆ ಹೋಗ್ತಾಳೆ. ಮಹಿಳೆಯ ಮುಂದೆ ಪುರುಷ ನಿಂತು ಏನಾದ್ರೂ ಪುರುಷ ಗೆದ್ರೆ ಹೋಗೋದು ಯಾರು? ಪುರುಷ. ಮಹಿಳೆ ಹೋಗಲ್ಲ. ಆದ್ರಿಂದ ಕ್ಷೇತ್ರ ವಿಂಗಡಣೆ ತಡೆಗಟ್ಟಲಿಕ್ಕೆ ಯಾರಿಗೂ ಆಗಲ್ಲ ರೀ. ಇವತ್ತಲ್ಲದಿದ್ರೆ ನಾಳೆ ಕ್ಷೇತ್ರ ವಿಂಗಡಣೆ ಆಗ್ಲೇಬೇಕಲ್ಲ. ಅದು ತೊಡಕಾಕ್ಬಾರ್ದಿತ್ತು ಅಂತ ಮಹಿಳಾ ಮೀಸಲಾತಿಗೆ, ಮಹಿಳಾ ಮೀಸಲಾತಿಗೆ. ಮತ್ತೆ ಯಾವ್ದಕ್ಕೆ ತಗಲಾಗ್ತದೆ? ಕ್ಷೇತ್ರ ವಿಂಗಡಣೆಯನ್ನು ಯಾವ್ದಕ್ಕೆ ತಗಲಾಗ್ತಾರೆ? ಇವತ್ತು BBMP ಯಾವ್ದಕ್ಕೆ ತಗಲಾಕಿದ್ರಿ ನೀವು? ಅಲ್ಲಿ ಮೀಸಲಾತಿ ಕೊಟ್ಟಿರಲಿಲ್ಲ ಮಹಿಳೆಯರಿಗೆ. ಯಾರಿಗೆ ಸರ್? ಒಂದ್ ನಿಮಿಷ. ಮೀಸಲಾತಿ 33% ಕೊಟ್ಟಿದ್ರಿ. ನಾನು ಇವತ್ತು ಯಡಿಯೂರಪ್ಪನವರನ್ನ ಅಭಿನಂದಿಸ್ತೇನೆ. ಇಲ್ಲಿ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗೆ ಏನು 33 ಕೊಟ್ರ ಸನ್ಮಾನ್ಯ ಯಡಿಯೂರಪ್ಪನವರು ಅದನ್ನ 50% ಕೊಡುವಂತ ಕೆಲಸವನ್ನ ಇಲ್ಲಿ ಮಾಡಿದ್ರು. ಅರ್ಥ ಆಯ್ತಲ್ಲ? 50% ನಾವಿಲ್ಲಿ ಕೊಟ್ಟಿದ್ದೇವೆ ಸ್ಥಳೀಯ ಸಂಸ್ಥೆಗೆ, 33 ಅಲ್ಲ. ಕೇಂದ್ರದಲ್ಲಿ ಅವರು 30 ಕೊಟ್ಟದ್ದು, 30 ಎಲ್ಲ ರಾಜ್ಯಗಳಿಗೆ. ಬಟ್ ಕರ್ನಾಟಕ ಬೇರೆ ಕೆಲವು ಇವೆ, 4-5 ರಾಜ್ಯ ಇದೆ, ಅದರಲ್ಲಿ ಕರ್ನಾಟಕನೂ ಒಂದು. ನಾವು 50% ಕೊಡ್ತಾ ಇದ್ದೀವಿ ಮಹಿಳೆಯರಿಗೆ. ಮತ್ತೆ ಒಂದು ಹೇಳ್ತೇನೆ ನಾನು, ಮಹಿಳಾ ಪರವಾದ ಬಹಳ ದೊಡ್ಡ ಸಬಲೀಕರಣ ನೀವು ಚಿಂತನೆ ಮಾಡಿ, ಮಾಧ್ಯಮದವರಿದ್ದೀರಿ, ಇತಿಹಾಸ ನೋಡಿ. 2000 ನಾನು ಹೇಳಿದ್ದೇನೆ, ಎಲ್ಲ ಪಾರ್ಟಿಗಳು ಎಲ್ಲ ಸರ್ಕಾರಗಳು ಮಹಿಳಾ ಸಬಲೀಕರಣವನ್ನು ಮಾಡಿದ್ದಾರೆ. ಎಲ್ಲ ಕೂಡ ನೀವು ಕಲ್ಪನೆ ಮಾಡಿ. ಇವತ್ತು ಇತಿಹಾಸ ರೀ, ಇವತ್ತು ಬೇಟಿ ಬಚಾವೋ ಬೇಟಿ ಪಡಾವೋ ಇದರ ಪ್ರಯುಕ್ತ ಇವತ್ತು ನಾವು ಸಮಾನವಾಗಿಲ್ಲ, ಕೆಳಗಿರ್ತಿದ್ದೆವು. ಎಷ್ಟು? 1933 960 ಹೆಣ್ಮಕ್ಕಳ ಸಂಖ್ಯೆ ಇತ್ತು, ಸಮಾನತೆ ಇರಲಿಲ್ಲ. ಇವತ್ತು 1000ಕ್ಕೆ 1014 ಇದ್ದೇವೆ ನಾವು. ಮಹಿಳಾ ಶಿಶು ಹತ್ಯೆ ಕಡಿಮೆಯಾಗಿ, ಭ್ರೂಣ ಹತ್ಯೆ ಕಡಿಮೆಯಾಗಿ, ಮಹಿಳಾ ಸಬಲೀಕರಣದ ಪ್ರಯುಕ್ತ ಇತ್ತು. ಆರ್ಥಿಕವಾಗಿ ಸಬಲೀಕರಣ, ಸಾಮಾಜಿಕವಾಗಿ ಸಬಲೀಕರಣ, ವೈಯಕ್ತಿಕ ಸಬಲೀಕರಣ, ಮುದ್ರಾ ಯೋಜನೆ, ಲಖಪತ್ ದೀದಿ, ಶೌಚಾಲಯ, ಗ್ಯಾಸ್, ಇಷ್ಟು ದೊಡ್ಡ ಸಬಲೀಕರಣದ ಎಲ್ಲರೂ ಕೊಟ್ಟಿದ್ದಾರೆ, ಇಲ್ಲ ಹೇಳುದಿಲ್ಲ. ಅದು ಇಷ್ಟು ದೊಡ್ಡ ಮೈಲಿಗಲ್ಲು ಇತಿಹಾಸ ರೀ. ರಕ್ಷಣೆಯಲ್ಲಿ ಇವತ್ತಿನವರೆಗೂ ಮಹಿಳೆ ಇರಲಿಲ್ಲ. ಇವತ್ತು ನಮ್ಮ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೂಡ ಶಾಲೆಗಳಿಗೆ ಮಹಿಳಾ ಎಂಟರ್ ಆಗಿದ್ದಾರೆ, ಮಹಿಳೆಯರಿಗೆ ಅವಕಾಶ ಪ್ರವೇಶ ಸಿಕ್ಕಿದೆ. ಅದೇ ರೀತಿ ಆರ್ಮಿಯಲ್ಲಿ ತುಕಡಿ ಆಗಿದೆ. ಅದೇ ರೀತಿ ಏರ್ಫೋರ್ಸ್, ಇಂಡಿಯನ್ ಏರ್ಫೋರ್ಸ್ ಫೈಟರ್ ಇದಕ್ಕೆ ವಿಮಾನಕ್ಕೆ ಪೈಲಟ್ ಆಗಿ ಇವತ್ತು ಹೆಣ್ಮಕ್ಕಳಿದ್ದಾರೆ. ರಕ್ಷಣಾ ವಿಭಾಗದಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಆಡಳಿತಾತ್ಮಕ ಕೊಡ್ಬೇಕೆನ್ನುವ ಕನಸು ಮೋದಿಯವರು. ನಾನು ಮೋದಿಯವರು ಸಬಲೀಕರಣಕ್ಕೆ ಕೊಟ್ಟಂತ ಒತ್ತನ್ನು ಹೇಳಿದ್ರೆ ಬಹುಶಃ ಬಹಳಷ್ಟು ಇದೆ. ನಾನು ಅದಕ್ಕೆ ಹೋಗದೆ, ಸಬಲೀಕರಣಕ್ಕೆ ಎಲ್ಲರೂ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ವೈಯಕ್ತಿಕ ಬಹಳ ದೊಡ್ಡ ಮೈಲಿಗಲ್ಲನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಎಷ್ಟು ಅವರ ನೋವು ಎಷ್ಟಿತ್ತು ಅಂತ ಹೇಳಿದ್ರೆ, ಅಡ್ವರ್ಟೈಸ್ಮೆಂಟ್ ಅಲ್ಲೇ ನಿಮ್ದೇ ಹಾಕ್ತೇವೆ, ನಮ್ದು ಬೇಡವೇ ಬೇಡಪ್ಪ, ಕ್ರೆಡಿಟ್ ಫುಲ್ಲಿ ನೀವೇ ತಗೊಳ್ಳಿ, ಅದು ಒಂದು ಬಿಲ್ ಪಾಸ್ ಮಾಡಿ. ಯಾಕೆಂದ್ರೆ ಅವರ ಕನಸಿತ್ತು 1947 100 ವರ್ಷ ಆಗುವಾಗ ಯಾವಾಗ ಮಹಿಳೆಯರು ಸಬಲೀಕರಣ ಆಗಿ ಬರ್ತಾರೆ, ದೇಶದ ನಂಬರ್ 1 ಇದು ಕಂಟ್ರಿ ಆಗ್ಬೇಕೆನ್ನುವ ಕಲ್ಪನೆ. ಅದಕ್ಕೆ ಮಹಿಳೆಯರಿಗೆ ಸಹ ಅವಕಾಶ ಸಿಗಬೇಕು ಅನ್ನೋದು ಕಲ್ಪನೆ ಅವರು. ಯಾವಾಗ ಚುನಾವಣೆ ಇಲ್ಲ, ಯಾವ ವರ್ಷ ಚುನಾವಣೆ ಇಲ್ಲ, ಯಾವ ವರ್ಷ ಚುನಾವಣೆ ಇಲ್ಲ, ಯಾವ ವರ್ಷ ಚುನಾವಣೆ ಇಲ್ಲ. ಚುನಾವಣೆಗೆ ಮತ್ತೆ ಈ ಬಿಲ್ಲಿಗೆ ಏನ್ ಸಂಬಂಧ? ಅಲ್ಲದೆ ಪ್ರತಿ ಸಲ ಚುನಾವಣೆ ಇದೆ ಅಲ್ಲ. ಒಂದು BBMP ಚುನಾವಣೆ ಇರ್ತದೆ, ಜಿಲ್ಲಾ ಪಂಚಾಯತಿ ಇರ್ತದೆ, ಒಂದೊಂದು ಸಲ ಒಂದೊಂದು ರಾಜ್ಯದ ಇರ್ತದೆ, ಒಂದೊಂದು ಸಲ ಬೈ ಎಲೆಕ್ಷನ್ ಇರ್ತದೆ. ಇದು ನೋಡಿ, ಮೊಸರಲ್ಲಿ ಕಲ್ಲು ಹುಡುಕುವುದು. ಅವರು ಹುಡುಕ್ತಾ ಇಲ್ಲ, ಅದಕ್ಕೆ ಸರಿಯಾದ ಉತ್ತರ ಜನ ಜಾಗೃತಿ ಆಗಿದ್ದಾರೆ. ಮೊದಲಿನಂಗೆ ಇಲ್ಲ. ಇವತ್ತು ಹೆಣ್ಮಕ್ಕಳನ್ನ ಮಾಡಿಸ್ಬೋದು, ಸುಳ್ಳು ಕಥೆಯನ್ನು, ಎಷ್ಟು ಸುಳ್ಳು ಕಥೆಯನ್ನು ಹೇಳಿ ಇವರು ಓಡಾಡ್ತಾರೆ, ಎಷ್ಟು ಸಮಯ ಓಡಾಡ್ಬೋದು. ಇವತ್ತು ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾ ಮಹಿಳೆಯರು ಖಂಡಿತ ಸುಮ್ಮನೆ ಕೂತ್ಕೊಳ್ಳಲ್ಲ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಬಗ್ಗೆ ಹೆಮ್ಮೆ ಇದೆ ನನಗೆ. ಯಾಕೆಂದ್ರೆ ಸಂಘಟನಾತ್ಮಕವಾಗಿ ಇತಿಹಾಸ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಸಂಘಟನಾತ್ಮಕವಾಗಿ ಸಂಘಟನೆಯಲ್ಲಿ, ಯಾಕೆಂದ್ರೆ ಒಂದು ಮಾತಿತ್ತು, ಮಹಿಳೆಯರು ಬಂದು ಅವರ ಗಂಡಂದಿರ ಅಧಿಕಾರ ಚಲಾಯಿಸ್ತಾರೆ ಪಂಚಾಯಿತಿಯಲ್ಲಿ ಅಂತ. ಪ್ರಾರಂಭದಲ್ಲಿ ಆ ರೀತಿ ಇತ್ತು ಮಾತ್ರ. ಅದಕ್ಕೋಸ್ಕರ ಮಹಿಳೆಯರನ್ನು ಸದೃಢರು ಮಾಡಬೇಕು, ಅವರನ್ನು ಶಿಕ್ಷಿತರನ್ನಾಗಿ ಮಾಡಬೇಕು ಅಂತ ಇಲ್ಲ, ನಮ್ಮಲ್ಲಿ ಇಲ್ಲ. ಆಗ ತುಂಬಾ ಇತ್ತು, ಈಗ ಇಲ್ಲ. ಗ್ರಾಮದಲ್ಲೇ ಹೇಳೋದು, ನಾನು ಗ್ರಾಮ ಪಂಚಾಯತಿಯೇ ಹೇಳೋದು. ಆದ್ರಿಂದ ಅವರನ್ನ ಶಿಕ್ಷಿಸಿದಾಗ ಬಿಜೆಪಿ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ ಸರ್. ನಾವೆಲ್ಲರನ್ನು ಕೂಡ ಇವತ್ತಿಗೂ ನೋಡಿ ಪ್ರಶಿಕ್ಷಣ ನಡೀತಾ ಇದೆ.
ಪ್ರಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅವರಿಗೆ. ಅದೇ ರೀತಿಯಲ್ಲಿ ಸಂಘಟನಾತ್ಮಕವಾಗಿ 33% ಕೊಟ್ಟಂತ ದೇಶದ ಮೊದಲ ರಾಜಕೀಯ ಪಕ್ಷ ಇವತ್ತಿಗೆ ಇದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷ. ಆದ್ದರಿಂದ ಈ ಹೋರಾಟವನ್ನು ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಂಡಲದಲ್ಲಿ ಮಾಡೇ ಮಾಡ್ತೇವೆ. ಇದಕ್ಕೆ ನಮಗೆ ಒಂದು ವಿಶ್ವಾಸ ಇದೆ, ಯಾವುದೇ ರೀತಿಯಲ್ಲಾದರೂ ನಮ್ಮ ನರೇಂದ್ರ ಮೋದಿ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ.